ಮೂಡಲ ಧ್ವನಿ ಹೊರಡ ಪಬ್ಲಿಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಪ್ರೆಸ್ ಮಾಡಿ, ಹೊಸ ಹೊಸ ವಿಡಿಯೋಗಳನ್ನ ನೋಡ್ತಾರೆ. ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಕಿರುಗಾವಲು ಹೋಬಳಿ ಕೇಂದ್ರದಲ್ಲಿ ಆ ಹೋಟೆಲ್ ಮಾಲೀಕ ಮಾದೇಶ್ವರ ಹೋಟೆಲ್ ಮಾಲೀಕರಾದಂತಹ ಮಾದೇವಪ್ಪನವರನ್ನು ಭಾನುವಾರ ಬೆಳಗಿನ ಜಾವ ಅಂದರೆ ಭಾನುವಾರ ಆಗಸ್ಟ್ 17ನೇ ತಾರೀಕು ಬೆಳಗಿನ ಜಾವ ಆಗಿರುವಂಥ ದುರ್ಘಟನೆ ಮಧ್ಯರಾತ್ರಿ 2:30ರಿಂದ 3 ಗಂಟೆ ಅಂತ ಹೇಳಲಾಗ್ತಿದೆ. ಈ ಸಂದರ್ಭದಲ್ಲಿ ಪಕ್ಕದಲ್ಲಿದ್ದಂಥ ಮಹಾಲಕ್ಷ್ಮಿ ಬ್ಯಾಂಕರ್ಸ್ಗೆ ಕಳ್ಳರು ಕಳ್ಳತನ ಮಾಡ್ತಿರೋ ಸಂದರ್ಭದಲ್ಲಿ ಮಧ್ಯರಾತ್ರಿ ಅವರು ಈ ಶಬ್ದವನ್ನು ಕೇಳಿದ ನಂತರ ಆ ಕಡೆ ಬಂದ ನಂತರ ಪಕ್ಕದಲ್ಲೇ ಹೋಟೆಲ್ ಪಕ್ಕದಲ್ಲಿರುವಂಥ ಅದು ಮಹಾಲಕ್ಷ್ಮಿ ಬ್ಯಾಂಕರ್ಸ್ ನಿಯರ್ ತುಂಬ. ಹಾಗಾಗಿ ಅಲ್ಲಿ ಬಂದಂಥ ಸಂದರ್ಭದಲ್ಲಿ ಮಾದೇವಪ್ಪರವ್ರನ್ನ ಕಳ್ಳರು ಕೊಂದು ಪರಾರಿಯಾಗಿದ್ದಾರೆ ಅಂತ ಮಾಹಿತಿ ಹೊರಬಂದಿದೆ. ಈಗಾಗಲೇ ಪೊಲೀಸರ ತನಿಖೆ ನಡೀತಾ ಇದೆ. ಈಗಾಗಲೇ ಅಲ್ಲಿ ನಡೆದಿರುವಂಥ ಘಟನೆಗಳು, ಸುತ್ತಮುತ್ತ ನಡೆದಿರೋ ಕಳ್ಳತನ ಪ್ರಕರಣಗಳ ಬಗ್ಗೆ ಕಿರುಗಾಲು ಗ್ರಾಮಸ್ಥರು ಬಹಳ ಗಾಬರಿಯಾಗಿದ್ದಾರೆ. ಮಾದೇವಪ್ಪನವರಿಗೆ ಪತ್ನಿ, 3 ಮಕ್ಕಳು ಸೇರಿದಂತೆ ತಮ್ಮ ಸಹೋದರ ಸೇರಿದಂತೆ ಇತರ ಕುಟುಂಬ ಅಪಾರ ಬಂಧು ಬಳಗನಾಗಿದ್ದಾರೆ. ಅವ್ರಿಗೆ 70 ವರ್ಷ ವಯಸ್ಸು. ಈ 30 ವರ್ಷದಿಂದ ಅವರು ಮೂಲತಃ ಸಂತೆಮರಳ್ಳಿಯವರು ಅಂತ ಹೇಳಲಾಗ್ತಿದೆ. ಅವರು 30 ವರ್ಷದಿಂದ ಅಲ್ಲಿ ಹೋಟೆಲನ್ನು ನಡೆಸುತ್ತಾ ಬಂದಿದ್ದಾರೆ. ಕೊಲೆಗಡೆಗಿರೋ ಮಹಾದೇವಪ್ಪನವರ ತನಿಖೆ ಪೊಲೀಸರು ಚುರುಕುಗೊಂಡಿದ್ದಾರೆ ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಶೀಘ್ರವಾಗಿ ಆರೋಪಿಗಳನ್ನು ಪತ್ತೆ ಹಚ್ಚಬೇಕೆಂದು ಬಸಪ್ರಿಯ ನಾಗರಾಜು, ಮಂಡ್ಯ ಜಿಲ್ಲಾ ಬಸವ ಕೇಂದ್ರ ಅಧ್ಯಕ್ಷ ಬಸಪ್ರಿಯ ನಾಗರಾಜು ಒತ್ತಾಯ. ತಮ್ಮ ಹಿರಿಯ ಸ್ನೇಹಿತರಂಥ ಮಾದೇವಪ್ಪನವರು ಬಹಳ ಸಹಾನುಭೂತಿ ಮತ್ತು ಉತ್ತಮ ಸೇವಾ ಕಾರ್ಯಗಳು ತೊಡಗಿಸ್ಕೊಂಡಿದ್ದಂಥವ್ರು. ಹೋಟೆಲ್ ವ್ಯಾಪಾರಸ್ಥರು ಕಷ್ಟಜೀವಿ, ಶ್ರಮಜೀವಿ ಅಂತ ಹೇಳುತ್ತೆ. ಈಗಾಗಲೇ ಪೊಲೀಸ್ ತನಿಖೆ ಕೈಗೊಳ್ಳೋ ಜೊತೆಗೆ ಶ್ವಾನ ದಳ ಸೇರಿದಂತೆ ಅನೇಕ ಪೊಲೀಸ್ ಹಿರಿಯ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟ ತನಿಖಾ ದಳ ಇಲ್ಲಿಗೆ ಆಗಮಿಸಿ ಸಂಪೂರ್ಣ ತನಿಖೆಯನ್ನು ಕೈಗೊಂಡಿದ್ದಾರೆ. ಮೂಡಲ ಧ್ವನಿ ಹೊರಡ ಪಬ್ಲಿಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಪ್ರೆಸ್ ಮಾಡಿ, ಹೊಸ ಹೊಸ ವಿಡಿಯೋಗಳನ್ನ ನೋಡ್ತಾರೆ.